ನಮಸ್ಕಾರ ಸ್ನೇಹಿತರೆ ಪಿ ಡಿ ಒ ಎಕ್ಸಾಮ್ಸ್ ಏನಿದೆ ಸೊ ಹಾಗಾಗಿ ಇದೊಂದು ಮಾಕ್ ಟೆಸ್ಟ್ ರೀತಿ ತಗೊಂಡಿದ್ದೀನಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ಸ್ ತಗೊಂಡಿದೀವಿ. KPSC ಅಲ್ಲಿ ಬಂದಿರತಕ್ಕಂಥದ್ದು ಪಿ ಡಿ ಒಗೆ ನಿಮ್ಗೆ ಹೆಲ್ಪ್ ಆಗ್ಬೋದು. ಕನ್ನಡ ಸಾಹಿತ್ಯದ ಬಗ್ಗೆ ಇದೆ, ಸಮಾನಾರ್ಥಕ ಪದಗಳಿದೆ, ವ್ಯಾಕರಣಕ್ಕೆ ಸಂಬಂಧಪಟ್ಟಂತಿದೆ. ಡೀಟೇಲ್ ಆಗಿ ನೋಡಿ ಪ್ರೀವಿಯಸ್ ಮಾಡಿರ್ತಕ್ಕಂಥದ್ದು ನಾವು ಪೇಪರ್ 2 ಗೆ ಸಂಬಂಧಪಟ್ಟಂತೆ ಏನ್ ಮಾಡಿದೀವಿ, ಕನ್ನಡ, ಕಂಪ್ಯೂಟರ್, ಇಂಗ್ಲಿಷ್ ಅದೆಲ್ಲ ನಿಮ್ಗೆ ಒಂದೇ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪೇಪರ್ 2 ಅಂತ ಹೇಳಿ, ಕಮ್ಯುನಿಕೇಶನ್ ಪೇಪರ್ ಅಂತ ಹೇಳಿ ಈ ಎಲ್ಲ ವಿಡಿಯೋಸ್ಗಳು ಇದ್ರಲ್ಲಿ ಸಿಗುತ್ತೆ ಸ್ನೇಹಿತರೆ. ನಾನು ಲಿಂಕ್ಸ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಪ್ಲೇ ಲಿಸ್ಟ್ ಲಿಂಕ್ ಚೆಕ್ಔಟ್ ಮಾಡಿ, ಯಾವ್ದು ವಿಡಿಯೋ ಬೇಕು ಅದನ್ನ ನೋಡಿ ರಿವಿಷನ್ ಮಾಡ್ಕೊಳ್ಳಿ. ಎಕ್ಸಾಮ್ಸ್ ಹತ್ರ ಇದೆ, PDO ಎಕ್ಸಾಮ್ಸ್ ಅಂಡ್ ಆಲ್ಸೋ ಗ್ರೂಪ್ ಸಿ ಎಕ್ಸಾಮ್. ಸೊ ಎಲ್ಲ ಲಿಂಕ್ಸ್ ಗಳು ಕೊಡ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತೆ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಫಾಲೋ ಮಾಡ್ಕೊಳ್ಳಿ. ಯಾಕಂದ್ರೆ ಅಲ್ಲೂ ಕೂಡ ನಾನು ಲಿಂಕ್ಸ್ ಗಳನ್ನ ಶೇರ್ ಮಾಡ್ತೀನಿ. ಫೈನ್ ಸರ್, ಬನ್ನಿ ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ಕ್ವಶನ್ಸ್ ಗೆ ಬರ್ತೀನಿ. ತುಂಬಾ ಚೆನ್ನಾಗಿದೆ ಕ್ವಶನ್ಸ್ ಗಳು, ಈಸಿ ಕ್ವಶನ್ಸ್ ಗಳು. ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಕಂದ ಪದ್ಯದ ಮೊದಲಾರ್ಧದಲ್ಲಿಯ ಮಾತ್ರೆಗಳ ಸಂಖ್ಯೆ ಎಷ್ಟು? ನೋಡಿ, ನಾವು ಛಂದಸ್ಗಳಲ್ಲಿ ಹೋದಾಗ ಕಂದ ಪದ್ಯ, ಷಟ್ಪದಿ ಈ ತರದೆಲ್ಲ ಕೇಳ್ತಾ ಹೋಗ್ತಾನೆ. ಅಂಶಗಣ, ಮಾತ್ರಗಣ. ಕಂದ ಪದ್ಯದಲ್ಲಿ ನೋಡಿ ಮೊದಲಾರ್ಧ ನಾವು ನಾನು ನಿಮ್ಗೆ ಹೇಳಿದೆ ಷಟ್ಪದಿಯಲ್ಲಿ ಒಟ್ಟು ಎಷ್ಟು ಮಾತ್ರೆಗಳು ಬರುತ್ತೆ. ಓಕೆ, ಯಾವ್ದ್ಯಾವ್ದ್ರಲ್ಲಿ ಯಾವ ಷಟ್ಪದಿಯಲ್ಲಿ ಎಷ್ಟು ಬರುತ್ತೆ, ಕಂದ ಪದ್ಯದಲ್ಲಿ ಎಷ್ಟು ಬರುತ್ತೆ. ಕಂದ ಪದ್ಯ ನಿಮ್ಗೆ ಗೊತ್ತಿಲ್ಲ, 4 ಸಾಲುಗಳು ಅಂತ ಬರಿತೀವಿ. 4 ಸಾಲುಗಳು ಒಟ್ಟು 64 ಮಾತ್ರೆಗಳು ಅಂತ ಬರಿತೀವಿ. 64 ಇಲ್ಲಿ ಕೇಳಿರೋದು ಮೊದಲಾರ್ಧ ಅಂತ ಕೇಳಿದ್ದಾನೆ, ಅಂದ್ರೆ 1 ಮತ್ತು 2ನೇ ಸಾಲನ್ನ ಕೇಳಿದ್ದಾನೆ ಅಲ್ಲ ಸರ್. ಸೊ ಹಾಗಾದ್ರೆ ಎಷ್ಟು? 32 ಇಸ್ ದ ರೈಟ್ ಆನ್ಸರ್. ನೋಡಿ, ಕಂದ ಪದ್ಯ, ಷಟ್ಪದಿ ರಗಳೆ ಇಲ್ಲಿ ನಾವು ನೋಡೋದಾದ್ರೆ 1 ಮತ್ತು 3ನೇ ಸಾಲು 3 ಗಣಗಳ ಹೊಂದಿರುತ್ತೆ. 2, 1 ಮತ್ತು 4ನೇ ಸಾಲು 4 ಮತ್ತೆ 5 ಗಣಗಳನ್ನು ಹೊಂದಿರುತ್ತೆ. ಇವೆಲ್ಲ ನೀವು ತಿಳ್ಕೊಬೇಕಾಗತ್ತೆ. ಒಂದೊಂದ್ಸಲ ಇದನ್ನು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ನೋಡಿ, ಕಂದ ಪದ್ಯದ ಒಟ್ಟು ಮಾತ್ರೆಗಳ ಸಂಖ್ಯೆ 64, ಅಂದ್ರೆ ಮೊದಲ 2 ಸಾಲುಗಳು ಅಂದ್ರೆ ಅರ್ಧ ಅಂದಾಗ 32. ಓಕೆ ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಹೋಗೋಣ. ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ನಿಮ್ಮ ದಾನ. ಈ ವಚನದ ರಚನಾಕಾರ ಯಾರು? ಯಾರು ಹೇಳ್ತೀರಾ? ಮೋಸ್ಟ್ ಇಂಪಾರ್ಟೆಂಟ್ ಪದ್ಯ ಇದು. ಎಸ್, ಪದ್ಯದಲ್ಲಿ ಯೂಸ್ ಮಾಡಿದ್ದಾರೆ ಇವನು ಸ್ಕೂಲಲ್ಲಿ. ರೈಟ್ ಆನ್ಸರ್ ಜೇಡರ ದಾಸಿಮಯ್ಯ. ಜೇಡರ ದಾಸಿಮಯ್ಯದ್ದು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಬೀಸುವ ಗಾಳಿ ಅದು ನಿಮ್ಮ ದಾನ, ನಿಮ್ಮ ದಾನವನ್ನುಂಡು ಅನ್ಯರ ಹೊಗಳುವ ಕುನ್ನಿಗಳನ್ನೇನೆಂಬ ರಾಮನಾಥ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ರಾಮನಾಥ ಕೊಡಲ್ಲ, ಅದೇ ಇಂಪಾರ್ಟೆಂಟ್. ಮೊದ್ಲು ಕೊಡ್ತಾ ಇದ್ದ ಈ ತರ, ಈಗ ಕೊಡಲ್ಲ. ಸೊ ಇವಾಗ 2 ಲೈನ್ ಕೊಡ್ತಾರೆ. ಮಧ್ಯದಲ್ಲಿ ಇರ್ತಕ್ಕಂಥ ಪದ್ಯದಲ್ಲಿ ವಚನಗಳಲ್ಲಿ ಅಥವಾ ಬೇರೆ ಬೇರೆ ಕಡೆ ತೆಗೆದುಕೊಡ್ತಾನೆ. ಸೊ ಹಾಗಾಗಿ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಸರ್. ನೆಕ್ಸ್ಟ್ ಬರ್ತೇನೆ. ತುಂಗೆ ಹರಿಯುತ್ತಿದೆ ಡ್ಯಾಶ್ ಲಿಂಗ ಪದವಾಗಿದೆ. ನೋಡಿ, ತುಂಗೆ, ಕಾವೇರಿ ಇವೆಲ್ಲ ಏನು ಸ್ತ್ರೀ ಅಲ್ವಾ, ನಾವು ಹೆಣ್ಣಿಗೆ ಹೇಳ್ತಕ್ಕಂಥ ನೇಮು, ಹಂಗಾರೆ ಸ್ತ್ರೀ. ಬಟ್ ತುಂಗೆ ಅಂದ ತಕ್ಷಣ ನದಿ ಹೇಳ್ತಾ ಇರೋದು, ನದಿ ನಪುಂಸಕ ಅಂತ ನಾವು ಕರಿತೀವಿ. ಸೊ ಹಾಗಾದ್ರೆ ಏನಾಗುತ್ತೆ? ಸ್ತ್ರೀ ನಪುಂಸಕ ಲಿಂಗ, ಸ್ತ್ರೀ ನಪುಂಸಕ ಲಿಂಗ ಆಗುತ್ತೆ. ನೋಡಿ, ಇವೆಲ್ಲ ನೋಡ್ಕೋಬೇಕು. ನಿತ್ಯ ನಪುಂಸಕ ಲಿಂಗ ಅಂದ್ರೆ ಯಾವುದು, ಪುಂ ನಪುಂಸಕ ಲಿಂಗ ಅಂದ್ರೆ ಏನು, ಸೊ ಇವಾಗ ಉದಾಹರಣೆಗಳೇನು, ಇವೆಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಗ್ರಾಮರ್ ಲಿಂಕ್ ಕೊಡ್ತೀನಿ, ಗ್ರಾಮರ್ ವಿಡಿಯೋ ಲಿಂಕ್ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಓಕೆ, ಕನ್ನಡ ಗ್ರಾಮರ್ ಅಲ್ಲಿ ಹೋಗಿ ನಾವಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಓಹೋ ಅದ್ಭುತ, ಶಿಲ್ಪಕಾರನನ್ನು ನೋಡಲೇಬೇಕು. ಈ ವಾಕ್ಯದಲ್ಲಿನ ಅವ್ಯಯ ಶಬ್ದ, ಅವ್ಯಯ ಅಂದ್ರೆ ಗೊತ್ತಲ್ಲ, ಹೇಗೇನ್ ಡೆಫಿನಿಷನ್ಸ್ ತಿಳ್ಕೋಬೇಕು. ಡೆಫಿನಿಷನ್ಸ್ ಕೇಳ್ತಾನೆ ಸ್ನೇಹಿತರೆ, KPSC ಅಲ್ಲಿ ಫೇಮಸ್ ಡೆಫಿನಿಷನ್ಸ್ ಕೇಳೋದ್ರಲ್ಲಿ. ಓಕೆ, ಸೊ ಓಹೋ ಅಂತಕ್ಕಂಥ ಪದ ಇದೆಯಲ್ಲ, ಇದನ್ನ ನಾವು ಅವ್ಯಯ ಪದ ಅಂತ ಕರಿತೀವಿ. ಯಾವ ಅವ್ಯಯ ಓಹೋ ಅಂತಕ್ಕಂಥದ್ದು? ಭಾವಸೂಚಕ ಅವ್ಯಯ. ನೋಡಿ, ಅವ್ಯಯ ಬಗ್ಗೆ ಗೊತ್ತಿರ್ಬೇಕು. ಇವ ನಾಮಪದ, ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದ ಹೊಂದದೇ ಇರ್ತಕ್ಕಂಥ ಪದವನ್ನ ಅವ್ಯಯ ಅಂದ್ರೆ ಇದು ಯಾವುದಕ್ಕೂ ಅದಕ್ಕೆ ಸೇರ್ಸಕ್ಕಾಗಲ್ಲ ಅಂತ ಪದಗಳು. ಓಕೆ, ಇದರಲ್ಲಿ ಆಹಾ, ಓಹೋ, ಬಹಿಳೆ, ಬಳಿರೆ, ಓ, ಅಹಂ, ಓ ಅನ್ನೋದು ಇವೆಲ್ಲ ಇದೆಯಲ್ಲ, ಇದು ಭಾವಸೂಚಕ ಅವ್ಯಯ. ಕೇಳಿದಾನೆ ಸಾಮಾನಾರ್ಥಕ ಅವ್ಯಯನೂ ಕೇಳಿದ್ದಾನೆ. ಹಾಗೆ ನಿಮಗೆ ಮೊನ್ನೆ ಎಕ್ಸಾಮ್ ಅಲ್ಲಿ ಮತ್ತು ಆದ್ದರಿಂದ ಅಥವಾ ಇದು ಕೇಳಿದ್ದಾನೆ, ಸಂಬಂಧಾರ್ಥಕ ಅವ್ಯಯ ಅಂತ ಕೇಳ್ತೀವಿ. ಇವೆಲ್ಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ, KPSC ಅಲ್ಲಿ ಇತ್ತೀಚೆಗೆ ಕೇಳಿದ್ದಾನೆ, ಈ ವರ್ಷದಲ್ಲೂ ಕೂಡ. ಸೊ ಹಾಗಾಗಿ ನೋಡ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್, ಪ್ರಮಾಣ ವಾಚಕ ಶಬ್ದಗಳಿಗೆ ಉದಾಹರಣೆ ಹೇಳಬೇಕು. ಅಲ್ಟಿಮೇಟ್. ಸಹಜನಾಮ, ಸಾಧಿತ ಅವೆಲ್ಲ ನೀವು ಓದಿದ್ರಲ್ಲ, ಅದ್ರಲ್ಲಿ ಉದಾಹರಣೆ ಬರುತ್ತಿದ್ದು. ಪ್ರಮಾಣ ವಾಚಕ, ಪ್ರಮಾಣ, ಎಷ್ಟು ಪ್ರಮಾಣ ಅಂದ್ರೆ ಹಲವು, ಕೆಲವು, ಇಷ್ಟು, ಅಷ್ಟು ಅಂತೀವಲ್ಲ, ಇಷ್ಟು, ಅಷ್ಟು ಅಂತೀವಲ್ಲ, ಹಲವು, ಕೆಲವು. ಓಕೆ, ಇದು ನಮ್ಗೆ ಸಹಜನಾಮಗಳಲ್ಲಿ ವಸ್ತುವಾಚಕ ಅಂತ ಬರುತ್ತೆ. ರೂಢನಾಮ, ಅಂಕಿತನಾಮ ಮತ್ತೆ ಅನ್ವರ್ಥನಾಮ. ಅದಾದ್ಮೇಲೆ ಗುಣವಾಚಕ ಅಂತ ಬರುತ್ತೆ. ಗುಣ ಅಂದ್ರೆ ಆ ಕರಿಬೆಕ್ಕು, ಅಂದ್ರೆ ಅಲ್ಲಿ ನಾವೇನು ಬಿಳಿ ಮನುಷ್ಯ, ಆ ಕೋಟೆ ಹೆಂಗಿದೆ, ಕೆಂಪು ಕೋಟೆನ, ಇದು ಗುಣವಾಚಕ. ಸಂಖ್ಯೆದು 1, 2, 3 ಸಂಖ್ಯೆಯೇ ಬೇರೆ ಬರುತ್ತೆ. 1ನೆಯ 2ನೆಯ ಅಂತ ಬರುತ್ತೆ, ಸಂಖ್ಯೆಯೇ ವಾಚಕ.
ಪರಿಮಾಣವಾಚಕ ಅದರ ಸಾಮಾನ್ಯ ಅಳತೆ ಗ್ರಹಣ. ಇವಾಗ ಅದನ್ನೇ ಹೇಳಿದ್ದು, ಹಲವು, ಕೆಲವು, ಅಷ್ಟು, ಇಷ್ಟು ಇದೆಯಲ್ಲ, ಇದು ಪರಿಮಾಣವಾಚಕ. ಹಿಂಗೆ ದಿಕ್ವಾಚಕ ಬರುತ್ತೆ, ದಿಕ್ಕನ್ನು ಹೇಳ್ತಕ್ಕಂಥದ್ದು. ಭಾವವಾಚಕಗಳು ಬರುತ್ತೆ, ನೋಟ, ಬಿಳುಪು, ಕ್ರಿಯೆ, ಭಾವವನ್ನು ಹೇಳ್ತಕ್ಕಂಥದ್ದು. ಎಲ್ಲ ಎಕ್ಸಾಮ್ ಅಲ್ಲಿ ಭಾವವಾಚಕ ಕೂಡ ಎಕ್ಸಾಮ್ ಅಲ್ಲಿ ಕೇಳಿದ್ದಾನೆ. KPSC ಎಕ್ಸಾಮ್ ಅಲ್ಲಿ ಭಾವವಾಚಕ ಉದಾಹರಣೆ ಕೂಡ ಕೇಳಿದ್ದಾನೆ. ಹೆಂಗ್ ಕೇಳಿದ್ದಾನೆ ಅಂದ್ರೆ, ಬಿಳುಪು ಕೊಟ್ಟಿದ್ದಾನೆ, ಇದು ಯಾವ ಒಂದು ನಮ್ಗೆ ನಾಮಪದದಲ್ಲಿ ಬರುತ್ತೆ ಅಂತ ಕೇಳಿದ್ದಾನೆ. ಭಾವವಾಚಕ, ದಿಕ್ವಾಚಕ, ಗುಣವಾಚಕ. ಗುಣವಾಚಕನು ಕೊಡ್ತಾನೆ. ಇಲ್ಲಿ ತುಂಬಾ ಜನ ಕನ್ಫ್ಯೂಸ್ ಮಾಡ್ಕೋತೀರಾ, ಗುಣವಾಚಕಕ್ಕೂ ಭಾವವಾಚಕಕ್ಕೂ ಕನ್ಫ್ಯೂಸ್ ಮಾಡಿ. ಇಲ್ಲಿ ಕರಿಬೇಕು ಅಂತಿದೆ, ಬರೀ ಕೆಂಪು, ಬಿಳುಪು ಅಂತ ಕೊಟ್ಟಾಗ ಅದು ಭಾವವಾಚಕ ಆಗುತ್ತೆ. ಅದ್ರ ಮುಂದೆ ಯಾವ್ದಾರು ಸೇರಿಸಿದಾಗ ಅದು ಗುಣವಾಚಕ ಆಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು? ಆಪ್ಷನ್ 3. ಓಕೆ, ಅರ್ಥ ಆಗಿದೆಯಲ್ಲ ಸ್ನೇಹಿತರೆ? ನೆಕ್ಸ್ಟ್ ಹೋಗೋಣ. ಇಲ್ಲಿ ಹೇಳಿರುವ ನಂದಳಿಗೆ ನಾರಾಯಣಪ್ಪ, ಗದುಗಿನ ನಾರಾಯಣಪ್ಪ ಎಂಬ ಕವಿಗಳು ಕ್ರಮವಾಗಿ ಡ್ಯಾಶ್ ಎಂದು ಪ್ರಸಿದ್ಧರಾಗಿದೆ. ವೆರಿ ಈಸಿ ಕ್ವಶನ್ ಇದು ಅಲ್ವಾ? ಏನವ್ರ ಕಾವ್ಯನಾಮಗಳು? ನಂದಳಿಗೆ ನಾರಾಯಣಪ್ಪ. ಈ ಗದುಗಿನ ನಾರಾಯಣಪ್ಪ ಅಂತ ಗೊತ್ತಿರುತ್ತೆ. ಕುಮಾರ ವ್ಯಾಸನ ಗದುಗಿರಿ, ಎಲ್ಲಿದೆ ಕುಮಾರ ನೋಡಿದ್ರ? ಸಿಂಪಲ್ ಇರುತ್ತೆ ಸರ್. KPSC ಆಪ್ಷನ್ ಸಿಂಪಲ್ ಇರುತ್ತೆ. 1 or 2 ಗೊತ್ತಿದ್ರು ಆಪ್ಷನ್ ನಲ್ಲಿ ನೀವು ಕರೆಕ್ಟ್ ಮಾಡ್ಕೊಡ್ಬೋದು. KPSC ಅಷ್ಟು ಡಿಫಿಕಲ್ಟಿ ಇರಲ್ಲ. ಫೈನ್ ಸರ್. ಓಕೆ, ನೆಕ್ಸ್ಟ್ ಬರೋಣ. ಬರಹದ ಇತಿಹಾಸದಲ್ಲಿ ಮೊದಲನೆಯ ಘಟ್ಟ, ಅಲ್ಟಿಮೇಟ್ ಕ್ವಶನ್. ಭಾವಲೇಖನ, ಚಿತ್ರಲೇಖನ, ಧ್ವನಿ ಲೇಖನ, ಅಕ್ಷರ ಲೇಖನ. ಬರಹದ ಇತಿಹಾಸದಲ್ಲಿ ಮೊದಲನೇ ಘಟ್ಟ. ಫೈನ್ ಸರ್. ಈಗ ಯಾರಿಗಾರು ಬರಹದ ಇತಿಹಾಸ ಅಂದ್ರೆ ಬರವಣಿಗೆ ಕಲ್ಸಿದ್. ಈಗ ಮಗು ಅಂತ ಇಟ್ಕೊಳ್ಳಿ, ಎಕ್ಸಾಂಪಲ್, ಅದು ಈಸಿಯಾಗಿ ಅರ್ಥ ಆಗುತ್ತೆ. ಮಗುಗೆ ಫಸ್ಟ್ ಏನ್ ಮಾಡ್ತೀವಿ ಸರ್ ನಾವು? ಬರವಣಿಗೆ ಹೇಳ್ಕೊಟ್ಬಿಡ್ತೀವಿ. ಹೇಳಕ್ಕಿಂತ ಮುಂಚೆ ಏನ್ ಮಾಡ್ತೀವಿ? ತೋರಿಸ್ತೀವಲ್ಲ ಸರ್. ಈಗ ಚಿತ್ರದಲ್ಲಿ ತೋರಿಸ್ತೀವಿ. ಚಿತ್ರಲೇಖನ ಅಂತಿದೆ. ಚಿತ್ರಲೇಖನ, ಈಗ ಫಾರ್ ಎಕ್ಸಾಂಪಲ್ ಅನ್ನೋದು ಚಿತ್ರದಲ್ಲಿ ತೋರಿಸ್ತೀವಿ ಅಥವಾ ಬರೆದು ತೋರಿಸ್ತೀರಾ, ಅದೊಂದು ಚಿತ್ರ ತಾನೇ ನೀವು ಬರೋದು. ಆಮೇಲೆ ಅದನ್ನ ಅಕ್ಷರವನ್ನ ತಿದ್ದಿಸ್ತೀರಾ ಅಲ್ವಾ ಸರ್? ಈಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಸಿಂಹ ಅಂತ ಹೆಂಗ್ ಗೊತ್ತಾಗುತ್ತೆ? ಚಿತ್ರ ತೋರಿಸ್ತೀರಾ. ಫಸ್ಟ್ ನೋಡಿದಾಗ ಅದು ನಮ್ಗೆ ಅರ್ಥ ಆಗ್ತಾ ಹೋಗ್ತದೆ. ನೋಡಾದ್ಮೇಲೆ ನಾವು ಬರೀತಕ್ಕಂಥದ್ದು ಅಲ್ವಾ? ಈಗ ನಾನೇನೋ ಬರಿಬೇಕಿದೆ. ಈಗ ನಾನು ಇಲ್ಲಿ ಯಾವ್ದು ರೈಟ್ ಆನ್ಸರ್ ಅಂದ್ರೆ ನೋಡ್ಬಿಟ್ಟು ನನ್ನ ಟಿಕ್ ಹಾಕ್ಬೇಕು. ಅಂದ್ರೆ ಫಸ್ಟ್ ಯಾವ್ದು ಸರ್? ಚಿತ್ರಲೇಖನ. ಮೊದಲನೇ ಘಟ್ಟ ಇದೆಯಲ್ಲ, ಆ ಚಿತ್ರವನ್ನ ನೋಡ್ತಕ್ಕಂಥದ್ದು, ತೋರಿಸ್ತಕ್ಕಂಥದ್ದು, ಬರ್ಸ್ತಕ್ಕಂಥದ್ದು. ಅದಾದ್ಮೇಲೆ ಬೇರೆ ನಾವು ಸ್ಟೇಜ್ಗೆ ಹೋಗ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್. ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ. ಹೊಸಗನ್ನಡ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಘಟ್ಟ. ಇದು ಹೇಳಿದ ತಕ್ಷಣ ಗೊತ್ತಾಗ್ಬೇಕು. ಬಟ್ ಆಪ್ಷನ್ ಅಲ್ಲಿ ನಿಮ್ಗೆ ಏನ್ ಮಾಡ್ತಾನೆ? ನವೋದಯ, ನವ್ಯ ಎರಡು ಕೊಟ್ಟಿದ್ದಾನೆ. ಪ್ರಗತಿಶೀಲ ಎಲ್ಲ ಹೊಸಗನ್ನಡ ಸಾಹಿತ್ಯದೇ ಕೊಟ್ಟಿದ್ದಾನೆ. ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ. ವೆರಿ ಇಂಪಾರ್ಟೆಂಟ್ ಇದು. ಒನ್ಸ್ ಅಗೇನ್, ಇದು ಹೆಚ್ಚು ಅಂತರ್ಮುಖಿಯಾದ ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಘಟ್ಟ ಬಂದು ನವ್ಯ ಸಾಹಿತ್ಯ ಅಂತ ಕರಿತೀವಿ. ಓಕೆ, ನವೋದಯಕ್ಕೂ ನವ್ಯ, ಫಸ್ಟ್ ನವೋದಯ ಬರುತ್ತೆ ಸ್ನೇಹಿತರೆ, ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಓಕೆ, 20ನೇ ಶತಮಾನದ ಸ್ಟಾರ್ಟಿಂಗ್ ಅಲ್ಲಿ ನಮ್ಗೆ 19ನೇ ಶತಮಾನದಲ್ಲಿ ನಮಗೆ ಈ ನವೋದಯ 20ನೇ ಶತಮಾನದ ಆಸುಪಾಸಲ್ಲಿ ಫಸ್ಟ್ ನಮಗೆ ಅಂದ್ರೆ 1900 ಅನ್ಕೊಳ್ಳಿ. ಅವಾಗ ನಮಗೆ ನವೋದಯ ಸಾಹಿತ್ಯ ಹುಟ್ಟತಕ್ಕಂಥದ್ದು. ಪ್ರಮುಖವಾಗಿ ಆ ಬೆಳವಣಿಗೆಕಾರರು BM ಶ್ರೀ, ಕುವೆಂಪು, ಬೇಂದ್ರೆ, ಶಿವರಾಮ ಕಾರಂತ. ಓಕೆ, ನವೋದಯ ಸಾಹಿತ್ಯಕ್ಕೂ ನಮ್ಮ ಈ ನವ್ಯ ಸಾಹಿತ್ಯದಲ್ಲಿ ನಿಮ್ಗೆ ಏನ್ ಗೊತ್ತಾ? ಕವಿಗಳು ನಿರಾಶವಾದಿಗಳು, ಬುದ್ಧಿಜೀವಿಗಳಾಗಿ ಬರಿತಾ ಹೋಗ್ತಾರೆ. ನಿರಾಶವಾದಿ ಬುದ್ಧಿಜೀವಿಗಳಾಗಿ ಅಥವಾ ನಿರಾಶವಾದಿ ಬುದ್ಧಿಜೀವಿಗಳಂತೆ ಕಾವ್ಯವನ್ನು ರಚಿಸ್ತಾರೆ. ಚಮತ್ಕಾರ, ಕಾವ್ಯ ತಂತ್ರ, ಹೊಸ ಎತ್ತರಗಳನ್ನು ತಗೊಂಡು ಹೋಗ್ತಾರೆ. ನವ್ಯ ಪ್ರಕಾರ ಕನ್ನಡ ಭಾಷಾ ಸಾಮರ್ಥ್ಯವನ್ನು, ಅಭಿವ್ಯಕ್ತಿ ಮಟ್ಟವನ್ನು ಹೆಚ್ಚಿಸುತ್ತೆ. ಪ್ರಮುಖವಾಗಿ ನಾವು ಪಿತಾಮಹರು ಯಾರು ನವ್ಯ ಕೇಳಿದನ ಎಕ್ಸಾಮ್ ಅಲ್ಲಿ? ಗೋಪಾಲ ಕೃಷ್ಣ ಅಡಿಗರು. ಓಕೆ, ಕೇಳಿದನ ಎಕ್ಸಾಮ್ ಅಲ್ಲಿ ಕೆಳಗಿನವರುಗಳಲ್ಲಿ ಯಾರು ಕನ್ನಡದ ನವೋದಯ ಸಾಹಿತ್ಯದ ಕವಿಗಳು ಕೇಳ್ತಾನೆ? ಶಿವರಾಮ ಕಾರಂತ, ಬೇಂದ್ರೆ, ಕುವೆಂಪು ಪ್ರಮುಖವಾಗಿ. ಓಕೆ, BM ಶ್ರೀ. ಫೈನ್ ಸರ್. ನವೋದಯ ಕಾಲದಲ್ಲಿ ಭಾವಗಳ ತೀವ್ರತೆಗೆ ಅಭಿವ್ಯಕ್ತಿಯ ಪ್ರಾಮುಖ್ಯತೆ ಕೊಟ್ಟಿತು. ಭಾವಗಳ ತೀವ್ರತೆಯ ಅಭಿವ್ಯಕ್ತಿಗೆ ಪ್ರಾಮುಖ್ಯತೆ ಕೊಟ್ಟಿದೆ. ಇಲ್ಲಿ ಕನ್ನಡ ಭಾಷಾ ಸಾಮರ್ಥ್ಯವನ್ನು, ಅಭಿವ್ಯಕ್ತಿಯ ಮಟ್ಟವನ್ನೇ ಹೆಚ್ಚಿಸುತ್ತೆ. ಇದು ನಮಗೆ ಕೇಳಿರೋದೇನೋ? ಅಭಿವ್ಯಕ್ತಿಯಲ್ಲಿ ಪ್ರಾಧಾನ್ಯತೆ ತೋರುವ ಸಾಹಿತ್ಯ ಅಂದಾಗ ನವ್ಯ ಬರುತ್ತೆ. ಓಕೆ, ಅರ್ಥ ಆಗ್ತಿದೆಯಲ್ಲ? ಫೈನ್ ಸರ್. ನೆಕ್ಸ್ಟ್ ಬರ್ತೇನೆ. ತೇಜಸ್ವಿ ಅವರ ಬರಹಗಳಲ್ಲಿ ಬರುವ ನಾಯಿಯ ಹೆಸರು? ಓಕೆ, ತೇಜಸ್ವಿ ಅವರ ಕಾವ್ಯಗಳು ಫಿಲಂಗಳಿವೆ ಸ್ನೇಹಿತರೆ, ನೋಡಿ ಚೆನ್ನಾಗಿರುತ್ತೆ. ಕಾದಂಬರಿಗಳ ಫಿಲಂಗಳು ನಿಮ್ ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗಲ್ಲ. ಒಬ್ರು ಬೋರ್ ಅನ್ಸುತ್ತೆ ಅಲ್ವಾ? ಎಂಟರ್ಟೈನ್ಮೆಂಟ್ ಬೇಕು ಅಂತಾರೆ, ಒಬ್ರಿಗೆ ಇಷ್ಟ ಆಗುತ್ತೆ. ಕಿವಿ ಅಂತಕ್ಕಂಥ ನಾಯಿ, ಓಕೆ, ಕಾರವಾಲಗಳಲ್ಲಿ ಬರುತ್ತೆ. ಇವನ್ ಕುಬಿ ಅಂತಾನು ಕೂಡ ಇದೆ. ಕುಬಿ ಮತ್ತು ಇಯಾಲ ಅಂತ ಕೂಡ ಒಂದು ಕಾದಂಬರಿ ಇದೆ. ಅದು ಮೂವಿ ಇದೆ, ನಿಮ್ಗೆ ಯೂಟ್ಯೂಬ್ ಅಲ್ಲೂ ಸಿಗುತ್ತೆ, ಮೂವಿ ಇದೆ. ಕುಬಿ ಮತ್ತು ಇಯಾಲ ಹಂಗನ್ಬಿಟ್ಟು ಕುಬಿ ಮತ್ತು ಇಯಾಲಾಗ ಹಾಕ್ಬಿಟ್ಟಿರ ಇಲ್ಲ, ಕಿವಿ ಇಸ್ ದ ರೈಟ್ ಆನ್ಸರ್. ಕಾರವಾಲದಲ್ಲಿ ನಿಮಗೆ ಪ್ರಮುಖವಾಗಿ ಮಂದಣ್ಣ, ಪಾತ್ರವರ್ಗಗಳು ಪ್ರಭಾಕರ, ಎಂಟ, ಪ್ಯಾರ, ಬಿರಿಯಾನಿ ಕರಿಯಪ್ಪ ಎಲ್ಲ, ಮತ್ತೆ ಕಿವಿ ಅಂತಕ್ಕಂಥ ನಾಯಿ ಪ್ರೀತಿ ಪಾತ್ರ ನಾಯಿ. ಹೇಳದೆಲ್ಲ ಕೇಳುತ್ತೆ, ಓದೋದೆಲ್ಲ ಹಿಂಬಾಲಿಸ್ತಕ್ಕಂಥದ್ದು. ಓಕೆ,
ಹಾಗೆ ಕುಬಿ ಮತ್ತು ಇಯಾಲ ಕೂಡ ಒಂದು ನಿಮ್ಗೆ ಉದಾಹರಣೆ, ಇದು ಫಿಲಂ ಕೂಡ ಆಗಿದೆ. ಇಲ್ಲಿ ಕೂಡ ಕುಬಿ ಅಂತಕ್ಕಂಥ ಡಾಕ್ಟ್ರು, ಇಯಾಲ ಅಂತಕ್ಕಂಥ ಹೆಣ್ಮಗಳು. ಸೊ ಅದರ ಒಂದು ಚಿತ್ರ, ಅವರ ಒಂದು ಇದ್ರ ನಡುವೆ ಹೋಗ್ತಾ ಹೋಗುತ್ತೆ. ಇದು ಚೆನ್ನಾಗಿದೆ, ಇದು ಕೂಡ ನಿಮ್ಗೆ ಸಿಗುತ್ತೆ ಮೂವಿ. ಓಕೆ, ಸೊ ಇಲ್ಲಿ ರೈಟ್ ಆನ್ಸರ್ ಯಾವುದು ಸರ್? ಕಿವಿ, ಆಪ್ಷನ್ 2. ನಾಯಿಯ ಹೆಸರು ಕೇಳಿದ. ನೆಕ್ಸ್ಟ್, ಕೀರ್ತನೆಗಳ ಜೊತೆಗೆ ಶ್ರೇಷ್ಠ ಕಾವ್ಯ ಕೃತಿಗಳನ್ನು ನೀಡಿದವರು ಯಾರು? ಕೀರ್ತನೆಗಳು ಮತ್ತೆ ಭಾಗಗಳು ಇವೆಲ್ಲ ಬರ್ತವಲ್ಲ, ಯಾರು ಬರ್ದಿದ್ದು? ಕನಕದಾಸರು. ಕಾವ್ಯ ಅವರು ಮೋಹನ ತರಂಗಿಣಿ ಆಗಿರ್ಬೋದು ಅಲ್ವಾ, ಇವೆಲ್ಲ ಏನು ಕಾವ್ಯಗಳು. ಕನಕದಾಸರ ಉಗಾಭೋಗಗಳು, ಕೀರ್ತನೆಗಳು, ಸುಳಾದಿಗಳು, ಇವೆಲ್ಲ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಓಕೆ, ಸಾಹಿತ್ಯದ ಇದು ನಮ್ಮ ದಾಸ ಸಾಹಿತ್ಯದಲ್ಲಿ ಬರುತ್ತೆ. ಒಂದ್ಸಲ ಹೆಂಗ್ ಕೇಳಿದಾನೆ ಗೊತ್ತಾ? ಉಗಾಭೋಗಗಳು ಮತ್ತೆ ಸುಳಾದಿಗಳು ಯಾವ ಸಾಹಿತ್ಯದಲ್ಲಿ ಬರುತ್ತೆ ಕನ್ನಡ ಸಾಹಿತ್ಯದಲ್ಲಿ ಅಂತ ಕೇಳ್ತಾನೆ. ನೀವು ಕಣ್ಮುಚ್ಕೊಂಡು ಟಿಕ್ ಹಾಕ್ಬೇಕು, ಆಪ್ಷನ್ ದಾಸ ಸಾಹಿತ್ಯ. ಓಕೆ, ದಾಸ ಸಾಹಿತ್ಯ, ಅದು ಗೊತ್ತಿರಲಿ. ಫೈನ್. ಆಮೇಲೆ ಇಲ್ಲಿ ಪ್ರಮುಖವಾಗಿ ಒಂದೊಂದ್ಸಲ ಇದನ್ನು ಕೂಡ ಎಕ್ಸಾಮ್ ಕೇಳ್ತಾನೆ. ಕನಕದಾಸರದ್ದು ಮೋಸ್ಟ್ ಫೇಮಸ್ ಅವ್ರು ಬರ್ದಿರ್ತಕ್ಕಂಥ ನೀ ಮಾಯೊಳಗೋ ನಿನ್ನೊಳು ಮಾಯೋ, ನೀ ಮಾಯೊಳಗೋ ನಿನ್ನೊಳು ಮಾಯೋ, ನೀ ದೇಹದೊಳಗೋ ನಿನ್ನೊಳು ದೇಹವೋ, ಇದೊಂದು ನೆನ್ಪಿಟ್ಕೊಳ್ಳಿ. ಹಾಗೆ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ, ತುಂಬಾ ಫೇಮಸ್ ಆಗಿರ್ತಕ್ಕಂಥ ಗೀತೆಗಳು ಇವೆಲ್ಲ ಇವೆಲ್ಲ ಹಾಡಿದ್ದಾರೆ ಅಲ್ವಾ, ನಿಮ್ಗೆ ಗೊತ್ತಿದೆ. ಸೊ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತ ಚಾನ್ಸಸ್ ಇರುತ್ತೆ. ಲೈನ್ಗಳು ಕೊಟ್ಬಿಟ್ಟು ಇದು ಯಾರದು ಅಂತ, ಕನಕದಾಸ, ಪುರಂದರದಾಸ, ಓಕೆ, ಈ ತರ ಬೇರೆ ಬೇರೆ ಹಾಕ್ತಾರೆ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ನಿನಗಮ್ಮನ್ ಅಹರ್ಪರ್ತಿ ಎಂಬಲ್ಲಿ ಅಮ್ಮನ್ ಪದಕ್ಕೆ ಇದ್ದ ಅರ್ಥವನ್ನು ಗುರುತಿಸಿ. ಅಮ್ಮನ್ ಅಂದ್ರೆ ಏನು? ಅಮ್ಮನ್ ಅಂದ್ರೆ ಏನು ಸರ್ ಹೇಳ್ತೀರಾ? ಹಳೆಗನ್ನಡದು ಇದು. ಹಳೆಗನ್ನಡದಲ್ಲಿ ಅಮ್ಮನ್ ಅಂತಂದ್ರೆ ಇಲ್ಲಿ ಅಮ್ಮ ಇದೆ, ಅಪ್ಪ ಇದೆ, ಅವ್ವ ಇದೆ. ಅವ್ವ ಅಮ್ಮ ಅಂತ ಹಾಕಿದ್ರೆ ತಪ್ಪಾಗತ್ತೆ. ಅಪ್ಪ ಇಸ್ ದ ರೈಟ್ ಆನ್ಸರ್. ನೀವು ಇನ್ನೂ ನೋಡ್ಬೋದು ತುಳುಗಳಲ್ಲಿ, ನಿಮ್ಗೆ ತುಳು ಭಾಷೆಯಲ್ಲಿ ನಿಮ್ಗೆ ಅಮ್ಮೇರ್, ಅಪ್ಪೆ, ಅಪ್ಪೆ ಅಂದ್ರೆ ತಾಯಿ ಅಂತ ಬರುತ್ತೆ. ಈಗ್ಲೂ ಕೂಡ ಅಮ್ಮೇರ್ ಅಂದ್ರೆ ತಂದೆ ಅಂತ ಕರಿತೀವಿ. ಹಂಗೆ ಅಮ್ಮನ್ ಅಂತಂದ್ರೆ ಹಳೆಗನ್ನಡದಲ್ಲಿ ಅಮ್ಮನ ಅಂದ್ರೆ ಅಪ್ಪ ಅಂತ ಅರ್ಥ. ಓಕೆ, ಫೈನ್ ಸರ್. ಮನ್ಮಥ ಶಬ್ದಕ್ಕೆ ಸಮಾನ ಅರ್ಥ ನೀಡದ ಪದ ಯಾವ್ದು? ನೆಗೆಟಿವ್ ಸ್ಟೇಟ್ಮೆಂಟ್. ಇಲ್ಲಿ ನಮ್ಮ 4ಅಲ್ಲಿ 3 ಮನ್ಮಥಕ್ಕೆ ಕೊಡ್ತಕ್ಕಂಥ ಸಮಾನ ಅರ್ಥ ಕೊಡ್ತಕ್ಕಂಥ ಪದ ಇದೆ, ಒಂದು ಅಲ್ಲ. ಯಾವ್ದಾದ್ರು ಅಲ್ಲ ಹೇಳ್ತೀರಾ? ಎಸ್, ಕಮೆಂಟ್ ಮಾಡಿ ಸ್ನೇಹಿತರೆ. ಐಸರಾಲ, ಪೊಡಿಯಾಲರ, ಕರುವಿಲ್ಲ, ಕಮ್ಮಗೋಲ. ಕಮ್ಮಂಗೋಲ ರೈಟ್ ಆನ್ಸರ್. ಪೊಡಿಯಲರ. ಪೊಡಿಯಲರ ಅಂದ್ರೆ ಯಾರು ಸರ್? ಇದು ವಿಷ್ಣು. ಇದು ವಿಷ್ಣು. ಇದು 3 ಕೂಡ ಮನ್ಮಥ. ಏನ್ ಅರ್ಥ ನೋಡಿ, ಇಲ್ಲಿ ಚಂದ್ರ, ಸೂರ್ಯ, ವಿಷ್ಣು, ಇಲ್ಲಿ ಬೇರೆ ಬೇರೆ ಹೆಸರುಗಳು ಕೂಡ ಗೊತ್ತಿರಬೇಕು. ಪೊಡಿಯಲರ ಅಂದ್ರೆ ಹೊಕ್ಕಳಲ್ಲಿ ಹೂವಿರುವನು ಅಂತ, ಹೊಟ್ಟೆಯ ನಾಭಿಯಲ್ಲಿ ಹೂ ಹೊಂದಿರುವನು. ಯಾರು ಸರ್? ವಿಷ್ಣು. ಓಕೆ, ಇನ್ ಮನ್ಮಥ ನಂಗೆ ನೆನವಿಲ್ಲಬಲ್ಲ, ಹೂವನ್ನೇ ಬಾಣವಾಗಿ ಉಳ್ತಕ್ಕಂಥವನು. ಮತ್ತೆ ಕಮ್ಮಂಗೋಲ ಅಂದ್ರೆ ಸಿಂಹದ ಬಾಣ ಉಳ್ಳವನು ಅಂತ. ಐಸರಲ್ಲ ಅಂದ್ರೆ 5 ಬಾಣ ಉಳ್ಳವನು ಅಂದ್ರೆ 5 ಬಾಣ ಅಂದ್ರೆ 5 ಬಾಣಗಳನ್ನು ಹೂವಾಗಿ ಮಾಡಿರ್ತಕ್ಕಂಥವನು ಅಂತ. ಕರುವಿಲ್ಲ, ಕಬ್ಬಂದು ಬಿಲ್ಲ ಹಾಗೆ ಹೊಂದಿರುವವನು, ಇವ್ರನ್ನೆಲ್ಲ ಮನ್ಮಥ ಅಂತ ಕರಿತೀವಿ. ಇತ್ಯಾದಿ ಹೆಸರುಗಳು. ವಿಷ್ಣುನ ಪೊಡೆಯಲರ ಅಂತ ಕೂಡ ಕರಿತೀವಿ. ಅದೇ ರೀತಿ ಇಲ್ಲಿ ಚಂದ್ರನನ್ನ ಬೇರೆ ಬೇರೆ ಹೆಸರಲ್ಲಿ ಕೂಡ ಕರಿತೀವಿ. ಓಕೆ, ಇಂಗದಿರ, ಇವಗದಿರ ಅಂತ ಚಂದ್ರನನ್ನ ಕರೀತಕ್ಕಂಥದ್ದಾಗಿರ್ಬೋದು. ಶಿವನನ್ನ ಕೊರಳಿ ಕಪ್ಪಿರುವ ನೀಲಕಂಠ, ಎಳೆದೇರ, ಭೂಮಿಯನ್ನೇ ತೇರನ್ನಾಗಿ ಮಾಡಿಕೊಂಡವನನ್ನ ಎಳೆದೇರ, ಇವನ. ಓಕೆ, ಗೊತ್ತಿರ್ಲಿ ಇದು. ಕರೆಗೋರಲ, ಎಳೆದೇರ, ನಾವು ಶಿವನನ್ನ ಕರಿತೀವಿ. ಕೇಳ್ಬೋದು ಎಕ್ಸಾಮ್ ನೋಡಿ. ಇದನ್ನ ಕೇಳಿದಾನೆ ಅಂದ್ರೆ ನೆಕ್ಸ್ಟ್ ಇದನ್ನು ಕೇಳ್ಬೋದು ಎಕ್ಸಾಮ್ ಅಲ್ಲಿ, ನಾನು ಹೇಳ್ತಾ ಇರೋದು. ಓಕೆ, ಸೊ ಅದನ್ನೇ ಬರ್ಬೇಕು ಅಂತಿಲ್ಲ. ಹಾಗಾಗಿ ನಾವು ಒಂದಷ್ಟು ಎಕ್ಸ್ಟ್ರಾ ಇನ್ಫಾರ್ಮೇಶನ್ಸ್ ಕೂಡ ನೀವು ತಿಳ್ಕೊಂಡಿರ್ಬೇಕು. ಓಕೆ, ಹಾಗೆ ಸೂರ್ಯನನ್ನ ಅಂತ ಕರಿತೀವಿ ಬಿಸುಗದಿರ, ಪಗಲ್ಮಾಣ. ಓಕೆ, ಹಗಲಿಗೆ ಒಡೆಯ ಅಂತ, ಹಗಲು ಅಂತೀವಲ್ಲ ಹಂಗೆ. ಹಾಗೆ ವಾಸುಕಿಯನ್ನ ಫಲವುಂ ನಾಲಿಗೆಯುಳ್ಳವಂ ಅಂತ ಅಚ್ಚಗನ್ನಡದಲ್ಲಿ, ಹಳೆ ನಮ್ಮ ಕನ್ನಡದಲ್ಲಿ ಕರಿತೀವಿ. ಹಲವು ನಾಗೆ ಉಳ್ಳವನು ವಾಸುಕಿ, ಅಥವಾ ನಿಮ್ಗೆ ಆದಿಶೇಷ ಅಂತ ಒಂದೊಂದ್ ಕಡೆ ಕೊಟ್ಬಿಡ್ತಾನೆ, ಆದಿಶೇಷ ಅಥವಾ ವಾಸುಕಿನ ಆಕ್ಚುಲಿ ಕರಿತೀವಿ. ಅಂದ್ರೆ ನೀವು ಹಾವಿನ ಒಡೆಯ ಅಂತ ಹೇಳ್ತೇವಲ್ಲ ಆ ತರ. ಓಕೆ, ಇವೆಲ್ಲ ಗೊತ್ತಿರ್ಲಿ. ಮುಂದೆ ಒಂದು ಇದ್ರ ಬಗ್ಗೆ ಕ್ವಶನ್ ಕೂಡ ಇದೆ. ಐಸಾಯಿ ಪದದ ಅರ್ಥ ಹೇಳಿ. ಐಸಾಯಿ ಪದದ ಅರ್ಥ ಹೇಳ್ತೀರಾ? ಎಸ್. ಇಹಲೋಕ ಪ್ರಸಕ್ತವಾದುದು, ಕ್ರೈಸ್ತ ಧರ್ಮದವ ಸಂಪತ್ತುಳ್ಳವ. ಐಸಾಯಿ. ಸೊ ರೈಟ್ ಆನ್ಸರ್ ಕ್ರೈಸ್ತ ಧರ್ಮದವ. ಐಸಾಯಿ ಅಂದ್ರೆ ಐಸಾ, ಮಹಿಮಾ, ಮಹಿಹನ ಅಂತೆಲ್ಲ ಕರಿತೀವಿ. ಯೇಸು ಕ್ರಿಸ್ತನ ಅನುಯಾಯಿಗಳು ಐಸಾಯಿಗಳು ಅಥವಾ ಈಸಾಯಿಗಳು ಅಂತ ಕೂಡ ಕರಿತೀವಿ. ಇಸಾಯಿ ಅಂತೆಲ್ಲ ಕೂಡತೀವಿ. ಐಸಾಯಿನ ನಾವು ಇಸಾಯಿ ಅಂತ ಕೂಡ ಕರಿತೀವಿ.
ಕ್ರಿಶ್ಚಿಯನ್ ಧರ್ಮದವ ಅಂತ ಹೇಳಿ. ಮಹಿಹನ ಅಂದ್ರೆ ಯೇಸು ಕ್ರಿಸ್ತನ ಅನುಯಾಯಿಗಳು ಅಂತ ಕೂಡ ಕರೀತಾರೆ, ಇಸಾಯಿಗಳು ಅಂತ ಕೂಡ ಕರೀತಾರೆ. ಇದನ್ನ ಇಸಾಯಿ ಅಂತಲೂ ಕೂಡ ಕರಿತೀವಿ. ಕ್ರೈಸ್ತ ಧರ್ಮದವ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಫಲವು ನಾಲಿಗೆಯುಳ್ಳವ. ಈಗ ತಾನೇ ಹೇಳಿದೆ ನಿಮ್ಗೆ, ಯಾರು ಸರ್ ಅವರು? ಹಲವು ನಾಲಿಗೆಯುಳ್ಳವ ಅಂತ ಅರ್ಥ ಕೇಳ್ತಾ ಇಲ್ಲ ನಾವು. ಅವನ್ನ ಏನಂತ ಕರಿತೀವಿ ಅಂತ. ವಾಸುಕಿ, ನಾನು ನಿಮ್ಗೆ ಹೇಳಿದೆ. ಇವೆಲ್ಲ ಯಾವ್ದ್ರಲ್ಲಿ ಬರುತ್ತೆ ಗೊತ್ತಾ? ಇದೆಲ್ಲ ನಿಮ್ಗೆ ನಮ್ಮ ಕಬ್ಬಿಗರ ಕಾವಂ, ಓಕೆ, ಅದ್ರಲ್ಲಿ ಬರುತ್ತೆ. ಹಲವು ನಾಲೆಗಳವಂ ಬಗೆಯೊಡಂ ಬಣ್ಣಿಸಲಾರ್ಕನ ನೆಲನಂ ಮತ್ತಿನ ಮಸಿಸರ್ ಪೊಗಲಿನಂ ಬಲ್ಲರೆಂಬುದಂ ಬಲ್ಲುಳಿಯಂ ತಾಳ್ದು ಕನ್ನಡ ಮೇನಿಪ್ಪ ನಾಡು ಕೆಲವಾಯ್ತು ಮೆಲ್ಲರಿಯಂ ಪೂತ ಕೊಳೆ. ನೋಡಿ, ಇದರ ಅರ್ಥನೂ ಕೂಡ ಕೊಟ್ಟಿದ್ದೀನಿ, ಒಂದ್ಸಲ ಓದ್ಕೊಳ್ಳಿ ಇದನ್ನ. ಓಕೆ, ಇಂಥದ್ರಲ್ಲಿ ಈ ಒಂದು ಸಮಾನಾರ್ಥಕ ಪದ ಇದಕ್ಕೆಲ್ಲ ಇತ್ತೀಚೆಗೆ ಇಂಥದ್ನೇ ತಗೋತಾನೆ ಸ್ನೇಹಿತರೆ. ಓಕೆ, ಕಾಲೂರ್ ಅಂದ್ರೆ ಹಳ್ಳಿ, ಅಂದ್ರೆ ಹೊಲ, ಹಳ್ಳಿ, ಕೆರೆ, ಈ ತರದ್ದು ಪದಗಳಿಗೆ ಬೇರೆ ಬೇರೆ ನಮ್ಮ ಹಳೆಗನ್ನಡದನ್ನ ತಗೊಂಡು ಕೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟಿದ್ದಾನೆ KPSC ಅವನೀಗ. ಫೈನ್, ನೆಕ್ಸ್ಟ್ ಬನ್ನಿ. ಇಂದ ಪ್ರತ್ಯಯದಿಂದ ಅಲ್ಲಿ ಪ್ರತ್ಯಯಕ್ಕೆ ಪಲ್ಲಟಿಸಿದರೂ ಅರ್ಥ ಕೆಡದ ವಾಕ್ಯ ಗುರುತಿಸಿ. ಅಂದ್ರೆ ಇಂದ ಅಲ್ಲಿಗೆ ಹೋಗ್ಬೇಕು. ನೋಡಿ, ಈಸಿ ಇದೆ ಇದು. ಅಕ್ಕಿಯಿಂದ ಮಾಡಿದ ಇಡ್ಲಿ, ಇಲ್ಲಿ ತಿಂಡಿ ಈ ಬರುತ್ತೆ, ಇಲ್ಲಿ ಅಲ್ಲಿ ಇಡ್ಲಿ, ಇಲ್ಲೊಂದ್ ಸ್ವಲ್ಪ ಅಲ್ಲಿ ಬರ್ತದೆ, ಇಲ್ಲಿ ಇಡ್ಲಿ ಅಂತ ಅಲ್ಲಿ ಬರುತ್ತಿಲ್ಲಿ. ಓಕೆ, ಊರಿನಿಂದ ಬಂದ ನೆಂಟ ಆ ಬರುತ್ತಿಲ್ಲಿ. ಸೊ ಇದಂತೂ ಅಲ್ಲ. ಎಲೆ ಏ ಬರುತ್ತಿಲ್ಲಿ, ಇದಂತೂ ಅಲ್ಲ. ಉಳಿದಿರೋದು ಯಾವ್ದು? ಇದು. ದಿಸ್ ಇಸ್ ದ ರೈಟ್ ಆನ್ಸರ್. ಓಕೆ, ಫೈನ್, ಸಿಂಪಲ್ ಕ್ವಶನ್ ಇದು ಕೂಡ. ನೆಕ್ಸ್ಟ್, ಇಲ್ಲಿ ಯಾಗೆ ಇಲ್ಲಿ ಅಂಡರ್ಲೈನ್ ಮಾಡಿದ್ದೆ ನೋಡಿ. ನರಕದ ಪುಳು ಎಂಬಲ್ಲಿ ಷಷ್ಠಿ ವಿಭಕ್ತಿಯ ಪ್ರತ್ಯಯ ದೀರ್ಘವಾಗಿದೆ. ಓಕೆ, ಷಷ್ಠಿ ವಿಭಕ್ತಿ ದೀರ್ಘವಾಗಿ, ಇದು ಯಾವ ಲಕ್ಷಣ ಅಂತ. ಈ ದೀರ್ಘ ಬರೋದು ನಮ್ಮ ಹಳೆಗನ್ನಡ ಲಕ್ಷಣ. ಹಳೆಗನ್ನಡದು ನೀವು ನಮ್ದು ಎಷ್ಟೊಂದು ಇದನ್ನ ಶಾಸನಗಳನ್ನು ತೆಗೆದು ನೋಡಿದ್ರು ಕೂಡ ನಿಮ್ಗೆ ಈ ತರ ಸಿಗುತ್ತೆ. ಪೂರ್ವದ ಹಳೆಗನ್ನಡ, ಎಸ್ಪೆಷಲಿ ಹಳೆಗನ್ನಡ ಅನ್ನೋಕ್ಕಿಂತ ಪೂರ್ವದ ಹಳೆಗನ್ನಡ, ಇನ್ನೂ ಹಿಂದಿದ್ದು. ಓಕೆ, ಪೂರ್ವದ ಹಳೆಗನ್ನಡದಲ್ಲಿ ಬರ್ತಕ್ಕಂಥದ್ದು. ನೆಕ್ಸ್ಟ್, ಈ ನಾಲ್ಕರಲ್ಲಿ ತಪ್ಪಾಗಿರೋ ವಾಕ್ಯವನ್ನು ಗುರುತಿಸಿ. ಕರ್ತೃ ಕರ್ಮ ಕ್ರಿಯೆ ತರ ಇರಬೇಕು, ಅಥವಾ ಅಲ್ಪುಡು ಆಗ್ಬೋದು. ಓಕೆ, ಈ ತರ ಇದ್ರೆ ಸರಿ ಇರುತ್ತೆ. ಅದು ಬಿಟ್ಟು ಮೀನಿಂಗೇ ಕೊಡಲ್ಲ, ವಾಕ್ಯವನ್ನು ಪ್ರಾಪರ್ ಆಗಿ ರಚನೆ ಮಾಡಲ್ಲ, ಅಂತದ್ದು ಸರಿಯಾಗಿರಲ್ಲ ಅಂತ ಅರ್ಥ ಇದೆ. ಓಕೆ, ಇಲ್ಲಿ ನೋಡಿ, ರಾಮನು ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದ, ಇದು ಸರಿ ಇದೆ. ಇಲ್ಲಿ ತಪ್ಪಾಗಿರೋದು ಕೇಳಿರೋದು ಒಂದು ನೆಗೆಟಿವ್ ಸ್ಟೇಟ್ಮೆಂಟ್. ಅಂದ್ರೆ 4 ಸರಿ ಇದೆ, 1 ತಪ್ಪಿದೆ. ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು. ಎಸ್, ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು ಕರೆಕ್ಟ್ ಇದೆ, ಕರೆಕ್ಟ್ ಅನ್ಸುತ್ತೆ. ಬಟ್ ಎಲ್ಲನೂ ಓದಿ. ಚಿಕ್ಕ ಹಣ್ಣನ್ನು ಕಚ್ಚಿ ತಿಂದನು, ಎಸ್, ಇದಂತೂ ಪರ್ಫೆಕ್ಟ್, ಇದರಂತೂ ಪರ್ಫೆಕ್ಟ್. ಹಾಗಾದ್ರೆ ಆಪ್ಷನ್ 2 ಮತ್ತೆ 4 ಇರ್ಬೇಕು. ನೋಡೋಣ ಬನ್ನಿ. ರಾಮನು ತಿಂದನು ಕಚ್ಚಿ ಚಿಕ್ಕ ಹಣ್ಣನ್ನು. ನೋಡಿ, ರಾಮನು ತಿಂದನು ಲಾಸ್ಟ್ ಅಲ್ಲಿ ಬರ್ಬೇಕಲ್ವಾ ಸರ್? ಅಥವಾ ಫಸ್ಟ್ ಅಲ್ಲಿ ಬಂದ್ರು ತಿಂದನು? ಹಣ್ಣನ್ನ ತಿಂದನು. ಹಣ್ಣನ್ನ ಹೆಂಗ್ ತಿಂದ? ಕಚ್ಚಿ ತಿಂದ. ಅಂದ್ರೆ ಇಲ್ಲಿ ರಾಮ ತಿಂದನು ಕಚ್ಚಿ ಹಣ್ಣನ್ನು. ನೋಡಿ, ತಿಂದನುಕ್ಕಿಂತ ಮುಂಚೆ ಕಚ್ಚಿ ಹೆಂಗ್ ತಿಂದ ಅಂತ ಕಚ್ಚಿ ತಿಂದ. ಇಲ್ಲಿ ನೋಡಿ, ಕಚ್ಚಿ ತಿಂದನು ರಾಮನು ಚಿಕ್ಕ ಹಣ್ಣನ್ನು. ಇದಕ್ಕೂ ಹೋಲ್ಸ್ಕೊಂಡ್ರೆ ದಿಸ್ ಇಸ್ ರಾಂಗ್ ಅನ್ಸುತ್ತೆ. ದಿಸ್ ಇಸ್ ರಾಂಗ್. ಆಪ್ಷನ್ 4 ಇದೆ ರಾಂಗ್ ವಾಕ್ಯ ಅದು. ಓಕೆ, ಎಸ್ ಸರ್. ನೆಕ್ಸ್ಟ್ ಬರ್ತೀನಿ. ವರ್ಧಮಾನ ಶಬ್ದಕ್ಕೆ ತತ್ಸಮ ರೂಪ ಏನು? ವರ್ಧಮಾನ, ತತ್ಸಮ ತದ್ಭವಗಳ ಲಿಸ್ಟ್ಗಳು ನೋಡ್ಕೊಳ್ಳಿ ಸ್ನೇಹಿತರೆ, ತುಂಬಾ ವಿಡಿಯೋಗಳ ಕೊಟ್ಟಿದ್ದೀವಿ. ಓಕೆ, ಬದ್ಧವಣ ಇಸ್ ದ ರೈಟ್ ಆನ್ಸರ್. ಬದ್ಧವಣ ಅಥವಾ ಔಡಲ ಅಂತ ಕೂಡ ಕರಿತೀವಿ. ನೆಕ್ಸ್ಟ್, ಚಳುವಳಿಯಾಗಿ ಮೂಡಿ ಸಾಹಿತ್ಯವಾಗಿ ಉಳಿದಿದ್ದು ಯಾವುದು? ಚಳುವಳಿಯಾಗಿ ಬಂದಿದ್ದು ಫಸ್ಟ್ ನಮ್ಗೆ ನೋಡಿದ ತಕ್ಷಣ ಟಿಕ್ ಹಾಕ್ಬೋದು. ವಚನ ಸಾಹಿತ್ಯ ಇದೆಯಲ್ಲ, ಚಳುವಳಿಯಾಗಿ ಬಂದಿದ್ದು ಸರ್. ಚಳುವಳಿಯಾಗಿ ಬಂದು ಅದು ಸಾಹಿತ್ಯವಾಗಿ ಮೂಡಿದ್ದು. ನೆಕ್ಸ್ಟ್, ಹೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರ ಕುಡಿತೈತೆ, ಈ ಒಗಟಿನ ಅರ್ಥ. ಒಗಟು ಇದು. ಹೊಕ್ಕಿನಾಗ ಮುತ್ತ ಹಿಡ್ಕೊಂಡು ಬಾಲದಾಗ ನೀರು ಪಕ್ಷಿ ಹೊಕ್ಕಿದೆ, ಬಾಲದಾಗ ನೀರು ಕುಡಿತಾ ಪಕ್ಷಿ ಇಲ್ಲ. ವಿಮಾನ ಹೊಕ್ಕಿನಾಗ ವಿಮಾನ ಚೂಪಾಗಿರುತ್ತಲ್ವಾ, ಬಾಲದಾಗ ನೀರು ಕುಡಿತಾಯ್ತಾ? ಇಲ್ಲ. ದೀಪ, ಎಸ್, ದೀಪ ಇಸ್ ದ ರೈಟ್ ಆನ್ಸರ್. ಎಣ್ಣೆ ಕುಡಿಯೋದು, ಎಣ್ಣೆ ಹಿಂದೆಯಿಂದ ಕುಡಿಯುತ್ತೆ, ಎಣ್ಣೆ ಮುಂದ್ಗಡೆ ಉರಿತಾ ಇರತ್ತೆ. ಅಂದ್ರೆ ಕುಕ್ಕಿನಾಗ ಮುತ್ತ ಹಿಡ್ಕೊಂಡು ಅಂದ್ರೆ ಉರಿತಾ ಇದ್ರೆ ಮುತ್ತಿನಂತೆ ಉರಿತಾ ಇರತ್ತೆ ಅಂತ ತುದಿಲಿ ಮುಂದೆ. ಸೊ ದೀಪ ಇಸ್ ದ ರೈಟ್ ಆನ್ಸರ್, ಒಗಟಿನ ಅರ್ಥ. ಓಕೆ, ನೆಕ್ಸ್ಟ್, ಈ ಆಧುನಿಕ ನಾಟಕಗಳಲ್ಲಿ ಒಂದು ನಾಟಕ ಮಾತ್ರ ವಚನ ಚಳವಳಿ ಸಾಹಿತ್ಯ ವಸ್ತುವನ್ನು ಉಳ್ಳದಲ್ಲ. ನೆಗೆಟಿವ್ ಸ್ಟೇಟ್ಮೆಂಟ್. ಒನ್ಸ್ ಅಗೇನ್ ನೋಡಿ, ಸಂಕ್ರಾಂತಿ ಅನ್ನೋದು ನಮ್ಮ ಜನಪದಕ್ಕೆ ಸಂಬಂಧಪಟ್ಟಿದ್ದು. ವಚನ ಅಂತ ನೋಡಿ ಹೆಂಗೆ ನೀವು ಥಿಂಕ್ ಮಾಡ್ಬೇಕು ಅಂತ. ಇವೆಲ್ಲ ನಿಮಗೆ ಕಾದಂಬರಿಗಳು, ನಾಟಕಗಳು ಇದೆಯಲ್ಲ, ನಾಟಕಗಳು ಇದೆ, ಮತ್ತೆ ನಿಮ್ಗೆ ಇದನ್ನು ಧಾರಾವಾಹಿಗಳನ್ನಾಗ ಮಾಡ್ತಾರೆ. ಶಿವರಾತ್ರಿ
ಎಸ್, ಇದು ಕೂಡ ಅಷ್ಟೇ. ಆ ಒಂದು ಆಚರಣೆ ಇದೆಯಲ್ಲ, ಆಚರಣೆ ಇರುತ್ತೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಮಹಾಚೈತ್ರ ಬಟ್ ದ್ವಾದಶ ರಾಶಿ ಅಲ್ಲ, ಇದು ನಾಟಕನೇ. ಬಟ್ ಇಲ್ಲಿ ಏನ್ ಕೇಳಿದಾನೆ, ವಚನ ಚಳುವಳಿಯ ವಸ್ತುವನ್ನ ಉಳ್ಳದಲ್ಲ ಅಂತ ಕೇಳಿರೋದು. ದ್ವಾದಶ ರಾಷ್ಟ್ರೀಯ ಬಂದು ನಮ್ಮ ಚಿಕ್ಕವೀರ ರಾಜೇಂದ್ರ ಬರೆದಿರ್ತಕ್ಕಂಥ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ನಾಟಕ. ಅವರ ನೋಡಿ, ಇದರಲ್ಲಿ ಅವರು ಪ್ರಮುಖವಾಗಿ ಚೆನ್ನಬಸವನಾಯ ಕಾದಂಬರಿಗಳನ್ನ ಏನ್ ಬರೆದಿದ್ದಾರೆ, ಕಾಕನ ಕೋಟೆ, ಡಿಯರ್ ಮಹಾರಾಜ, ಚಂಡಮಾರುತ, ದ್ವಾದಶರಾಜ ಇವರ ಪ್ರಮುಖ ನಾಟಕಗಳಲ್ಲಿ ಕೆಲವು ನಾಟಕ. ಆದ್ರೆ ಇದರಲ್ಲಿ ಜನಪದ ಇಲ್ಲ ಇದರಲ್ಲಿ. ಅಂದ್ರೆ ವಚನ ಚಳುವಳಿಯ ವಸ್ತು ಅಂತ, ಚಳುವಳಿಯ ವಸ್ತು ಇಲ್ಲ ಇದ್ರಲ್ಲಿ, ಚಳುವಳಿಯ ವಸ್ತುಗಳಿವೆ. ನೋಡಿ, ಈ ತರ ಬರುತ್ತೆ ಒಂದೊಂದು, ಏನೋ ಈ ತರದೆಲ್ಲ ನಾವು ಓದಕ್ಕಾಗಲ್ಲ, ಏನ್ ಮಾಡಕ್ಕಾಗಲ್ಲ. ಸೊ ಹಾಗಾಗಿ ಅಂತದನ್ನ ಒಂದು ಐಡಿಯಾದಲ್ಲಿ ಮಾಡ್ಬೇಕಾಗತ್ತೆ. ಇಲ್ಲ ಅಂದ್ರೆ ಅಂತದ್ ಬಿಡಿ, ನೆಗೆಟಿವ್ ಇದ್ದಾಗ ಬಿಡಿ ಅಂತ ನಾನು ಹೇಳ್ತೀನಿ. ಹಂಗಂತ ಎಲ್ಲಾ ಬಿಡಕ್ ಹೋಗ್ಬೇಡಿ, ಎಲ್ಲಾ ಕ್ವಶನ್ಸ್ ಗೊತ್ತಿಲ್ಲ ಅಂತ ಬಿಡಕ್ ಹೋಗ್ಬೇಡಿ. ಟ್ರೈ ಮಾಡಿ. 50, 60, 70% ಎಲಿಮಿನೇಷನ್ ಮೆಥಡ್ ಅಲ್ಲಿ ನಿಮಗೆ ಪರ್ಫೆಕ್ಟ್ ಅನ್ಸಿದಾಗ ಅದಂತದನ್ನ ನೀವು ರಿಸ್ಕ್ ತಗೋಬಹುದು. ನೆಕ್ಸ್ಟ್, ಉಚ್ಚೈಂಬಳಾಗ ಸರಿಯಾದ ರೂಪ ಯಾವುದು ಸರ್? ಉಚ್ಚೈಂಬಳ ಆಪ್ಷನ್ 2 ಅಲ್ಲ, ಆಪ್ಷನ್ 2 ಆಪ್ಷನ್ 1 ಉಚ್ಚೈಂಬಳ ಆಪ್ಷನ್ 1 ಕರೆಕ್ಟ್, ಆಪ್ಷನ್ 2 ಕಮೆಂಟ್ ಮಾಡ್ತೀರಾ? ಐ ಥಿಂಕ್ಸ್ ಆಪ್ಷನ್. ಅರೆವೆನ್ಮಯೈ ಶಬ್ದದ ಅರ್ಥವೇನು? ಅರೆವೆನ್ಮಯೈ ಏನ್ ಸರ್ ಶಬ್ದದ ಅರ್ಥ? ಅರೆ ಅಂದ್ರೆ ಅರ್ಧ ಅಲ್ವಾ? ಅರೆ ಅಂದ್ರೆ ಅರ್ಧ ಅಂತೀವಲ್ಲ, ಇಲ್ಲಿ ನೋಡಿ ಅರ್ಧನಾರೀಶ್ವರ ಇದೆ. ನೋಡಿ, ಫುಲ್ ಗೊತ್ತಿಲ್ಲ ಅಂದಾಗ ನಿಮ್ಗೆ ಅರೆ ಅಂದ್ರೆ ಅರ್ಧ ಅಂತ ಗೊತ್ತಿಲ್ಲ. ಶ್ರೀರಾಮ ಇದೆ, ಅರೆ ಉಚ್ಚಾನು ಇದೆ. ಓಕೆ, ಅರೆ ಅಂದ ತಕ್ಷಣ ಅರ್ಧ, ಉಚ್ಚಾನು ಇದೆ. ಬಟ್ ಅರೆವೆನ್ಮಯ ಅಂದ್ರೆ ಅರೆ ವೆಣ್ಣು ಹೆಣ್ಣು ಅನ್ನೋ ರೀತಿ. ಅಂದ್ರೆ ಅರ್ಧನಾರೀಶ್ವರ, ಅರ್ಧ ಹೆಣ್ಣು ಅರ್ಧ ಗಣ್ಣು ಅಂತ. ಓಕೆ, ದೆಕ್ಕಾಳ ಶಬ್ದದ ಅರ್ಥ ಏನು? ದೆಕ್ಕಾಳ ಸರಳ, ಜಾನಪದ, ಆಡಂಬರ, ಜಿಪುಡುಂತನ. ಹೌದು ಹೇಳ್ತೀರಾ? ಆಡಂಬರ. ದೆಕ್ಕಾಳಕ್ಕೆ ಬೇರೆ ಬೇರೆ ಅರ್ಥನೂ ಇದೆ. ಆಡಂಬರ ಅಂದ್ರೆ ಘನತೆ, ಯಥೇಚ್ಛ, ಈ ತರ ಆಡಂಬರ, ಈ ತರ ಎಲ್ಲ ಕೂಡ ಬರುತ್ತೆ. ನೆಕ್ಸ್ಟ್, ವೆರಿ ಇಂಪಾರ್ಟೆಂಟ್, PQRS ನಿಮಗೆ 3-4 ಕೇಳ್ತಾರೆ ಸ್ನೇಹಿತರೆ. ನಾನು ಅಲ್ಲಲ್ಲಿ ಮಧ್ಯ ಒಂದೇ ವಿಡಿಯೋದಲ್ಲಿ ತುಂಬಾ ತಗೊಂಡ್ರು ತುಂಬಾ ಬೋರ್ ಆಗ್ತೀರಾ, ನಾನು ನೋಡಿದೀನಿ. ಹಾಗಾಗಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ತಗೊಂಡ್ರೆ ಬೆಸ್ಟ್, 1 ಅಥವಾ 2. ಇದು ಆನ್ಸರ್ ಮಾಡಿ ನೋಡೋಣ. PQRS ಒಂದು ಫಿಕ್ಸ್ಡ್ ಕೊಡ್ತಾನೆ, ನಾರ್ಮಲ್ ಆಗಿ ಇಂಟು ಕೊಡ್ತಾನೆ, ಒಂದೇ ಸಿಂಗಲ್ ಲೈನ್ ಇರೋದು ಕೊಡ್ತಾನೆ. ಇಲ್ಲಿ ಏನಿದೆ ಫಸ್ಟ್ ಓದ್ಕೊಂಬಿಡಿ ಅಂತ ಹೇಳ್ತೀನಿ ನಾನು ನಿಮ್ಗೆ. ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆಯೊಳಗಿನ ಮಾತಾಗಿದೆ. ಕನ್ನಡ ಮಾತನಾಡುವುದು ಗೌರವ ಪ್ರತಿಷ್ಠೆ ಎಂಬ ಭಾವನೆ ಮೂಡಬೇಕು. ಶುದ್ಧ ಕನ್ನಡದ ಬಳಕೆಯ ಕಾರ್ಯ ನಡೆಯಬೇಕಾಗಿದೆ. ಕನ್ನಡ ಆಡು ಭಾಷೆಯಾಗಿ ಗ್ರಾಮಾಂತರ ಭಾಷೆ ಪ್ರದೇಶಗಳಲ್ಲಿ ಮಾತ್ರ ಉಳಿದಿದೆ. ಓಕೆ, ಇಲ್ಲಿ ಕನ್ನಡದ ಬಗ್ಗೆ ಮಾತಾಡ್ತಾ ಇದೀವಿ. ಕನ್ನಡ ಎಲ್ಲಿದೆ, ಎಲ್ಲಿಲ್ಲ. ಅಗೇನ್ ಇಲ್ಲಿ ನೋಡಿ, ಶುದ್ಧ ಕನ್ನಡ ಇದಂತೂ ಫಸ್ಟ್ ಬರಕ್ ಸಾಧ್ಯ ಇಲ್ಲ. ಆರಂತೂ ಫಸ್ಟ್ ಬರಕ್ ಸಾಧ್ಯ ಇಲ್ಲ. ಇದೆಯಲ್ಲಿ ಕಾನ್. ಯಾಕೆ ಶುದ್ಧ ಕನ್ನಡ ಬಳಕೆ ಕಾರ್ಯ ನಡೆಯಬೇಕಿದೆ ಅಂದ್ರೆ ಇದಕ್ಕಿಂತ ಮುಂಚೆ ಏನೋ ಇರಬೇಕು. ಶುದ್ಧ ಕನ್ನಡ ಬಗ್ಗೆ ಕನ್ನಡದ ಬಗ್ಗೆ ಏನೋ ಇರಬೇಕು ಅಂತ ಅರ್ಥ. ಕನ್ನಡ ಮಾತಾಡುವುದು ಗೌರವ ಪ್ರತಿಷ್ಠೆ ಎಂಬ ಭಾವನೆ ಮೂಡಬೇಕು. ಎಗೇನ್ ಇಲ್ಲಿ ಕ್ಯೂ ಇದೆಯಾ? ಕ್ಯೂ ಇಲ್ಲ. ಪಿ ಮತ್ತೆ ಎಸ್. ಸೊ ಹಾಗಾಗಿ ಇದು ಫಸ್ಟ್ ಬರಕ್ ಸಾಧ್ಯ ಇಲ್ಲ. ಪಿ ಮತ್ತೆ ಎಸ್ ನೀವು ನೋಡ್ಬೇಕು. ಪಿ ಏನಿದೆ ನೋಡಿ, ಸಿಂಪಲ್ ಆಗಿ ಅರ್ಥ ಮಾಡ್ಕೋಣ. ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆಯೊಳಗಿನ ಮಾತಾಗಿದೆ. ಎಸ್ ಏನಿದೆ, ಕನ್ನಡ ಆಡು ಭಾಷೆಯಲ್ಲಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಮಾತ್ರ ಉಳಿದಿದೆ. ನೋಡಿ, ಫಸ್ಟ್ ನಮ್ಗೆ ಡೆಫಿನಿಷನ್ಸ್ ಬೇಕು, ನಾಮಪದ ಅಥವಾ ಇಂಡಿವಿಜುವಲ್ ಬೇಕು. ಅದ್ರಲ್ಲಿ ನೋಡಿದಾಗ ಈ ಪಿ ಮತ್ತೆ ಎಸ್ ಅಲ್ಲಿ ಎಸ್ ಫಸ್ಟ್ ಬರ್ಬೇಕು. ಯಾಕಂದ್ರೆ ಕನ್ನಡದ ಬಗ್ಗೆ ಫಸ್ಟ್ ಹೇಳಿರೋದಿಲ್ಲ ನೋಡಿ, ಕನ್ನಡ ಅಂತ ಸ್ಟಾರ್ಟ್ ಮಾಡಿದ್ದಾನೆ. ಈ ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆಯೊಳಗಿನ ಮಾತಾಗಿದೆ ಅಂತಿದೆ, ಅಂದ್ರೆ ಬೇರೆ ಇನ್ನೆಲ್ಲೋ ಕನ್ನಡದ ಬಗ್ಗೆ ಹೇಳಿರ್ಬೇಕು. ಸೊ ಎಸ್ ಅಲ್ಲಿ ಹೇಳ್ತಾ ಇದ್ದಾನೆ, ಕನ್ನಡ ಆಡು ಭಾಷೆಯಾಗಿ ಗ್ರಾಮಾಂತರ ಪ್ರದೇಶಗಳಿಗೆ ಮಾತ್ರ ಉಳಿದಿದೆ. ನಗರ ಪಟ್ಟಣಗಳಲ್ಲಿ ಕನ್ನಡ ಕೇವಲ ಮನೆಯೊಳಗನ ಮಾತಾಗಿದೆ. ಸೊ ಎಸ್ ಆದ್ಮೇಲೆ ಪಿ ಬರ್ಬೇಕು. ಎಸ್ ಪಿ ಇದೆಯಾ ಎಲ್ಲರೂ? ನೋಡಿ, ಇಲ್ಲೇ ಇದೆ ಎಸ್ ಪಿ. ಕಣ್ಮುಚ್ಕೊಂಡು ಟಿಕ್ ಹಾಕ್ಬೇಕು. ಎಸ್ ಪಿ ಕ್ಯೂ ಬಾರ್. ಸೊ ಫಸ್ಟ್ ಇದು ಬರ್ಬೇಕು, ಸೆಕೆಂಡ್ ಇದು ಬರ್ಬೇಕು, ಆಮೇಲೆ ಶುದ್ಧ ಕನ್ನಡ ಮಾತಾಡುವುದು ಗೌರವ ಪ್ರತಿಷ್ಠೆ ಎಂಬ ಭಾವನೆ ಮೂಡಬೇಕು. ಮೂರನೇದು ಇದು ಬರಬೇಕು. ಲಾಸ್ಟ್ ಅಲ್ಲಿ ಶುದ್ಧ ಕನ್ನಡ ಬಳಕೆ ಕಾರ್ಯ ನಡೆಯಬೇಕಾಗಿದೆ. ಸೊ ದಿಸ್ ಲಾಸ್ಟ್ ಎಸ್ ಪಿ ಕ್ಯೂ ಆರ್ ಇಸ್ ದ ರೈಟ್ ಆನ್ಸರ್. ಅರ್ಥ ಆಯ್ತಲ್ಲ? ಯಾಕಂದ್ರೆ ಎಸ್ ಇಂದ ಫಸ್ಟ್ ಬರ್ಬೇಕು ಅಂದಾಗ ಎಸ್ ಇಂದ ಸ್ಟಾರ್ಟ್ ಆಗ್ತಿದ್ದು ಒಂದೇ ಆಪ್ಷನ್ ನೋಡಿ, ಇದೆಲ್ಲ ಪಿ ಇಂದ ಸ್ಟಾರ್ಟ್ ಆಗ್ತಾರೆ. ಸೊ ಆಟೋಮೆಟಿಕ್ ಆಗಿ ಕ್ಯಾನ್ಸಲ್. ಸೊ ಅರ್ಥ ಆಗಿದೆ ಅನ್ಕೋತೀನಿ ಸ್ನೇಹಿತರೆ. ಒಂದಷ್ಟು ಪ್ರಮುಖವಾಗಿ ಕ್ವಶನ್ಸ್ ಗಳನ್ನ ನಿಮ್ಗೆ ಎಕ್ಸಾಮ್ ಗಿಂತ ಮುಂಚೆ ಟ್ರೈ ಮಾಡ್ತಾ ಇದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ನೋಡಿ. ಸಾಮಾನ್ಯ ಕನ್ನಡ KPSC ಅಲ್ಲಿ ಬಂದಿರತಕ್ಕಂಥ ಇತ್ತೀಚಿನ ನೋಡಿ ಒಂದು ಮ್ಯಾರಥಾನ್ ವಿಡಿಯೋ 125 ಪ್ರಶ್ನೆಗಳು. ದಯವಿಟ್ಟು ನೋಡಿ ಇದನ್ನ ಎಕ್ಸಾಮ್ ಗಿಂತ ಮುಂಚೆ. ಹಾಗೆ PDOಗೋಸ್ಕರ ಇತ್ತೀಚೆಗೆ ಇಲ್ಲ, ಜಸ್ಟ್ 1 ವೀಕ್ ಬಿಫೋರ್
ಜನರಲ್ ಇಂಗ್ಲಿಷ್ ಕೂಡ ಮಾಡಿದೀವಿ, ಕಂಪ್ಯೂಟರ್ ಕೂಡ ಮಾಡಿದೀವಿ, ಇದನ್ನು ಕೂಡ ದಯವು ನೋಡಬಹುದು. ಎಲ್ಲ ಲಿಂಕ್ ನಾನು ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಸ್ನೇಹಿತರೆ, ಲಿಂಕ್ಸ್. ಓಕೆ, ವಿಡಿಯೋಸ್ದು. ಹಾಗೆ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ, ಅದರ ಲಿಂಕ್ ಕೂಡ ಕೊಡ್ತೀನಿ. ಯಾಕಂದ್ರೆ ಅಲ್ಲೂ ಕೂಡ ನಾವೇನು ಲಿಂಕ್ಸ್ ಗಳಾಗಿರ್ಬೋದು, ಮೋಸ್ಟ್ ಇಂಪಾರ್ಟೆಂಟ್ 1 ವೀಕ್ ರಿವಿಷನ್ಸ್ ಏನ್ ಮಾಡಬೇಕು, ಎಲ್ಲ ಲಿಂಕ್ಸ್ ಅಲ್ಲಿ ಶೇರ್ ಮಾಡ್ತೀವಿ. ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ. ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ, ಅಥವಾ ಪುನೀತ್ ಫೋರಂ ಅಂತ ಸರ್ಚ್ ಮಾಡಿ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.